ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ. ಭಾಗವಹಿಸುವವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ಲಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇಂದಿನ ಜಗತ್ತು ತುಂಬಾ ಇಂಟರ್ ಕನೆಕ್ಟೆಡ್ ಆಗಿದೆ. ಒಂದು ದೇಶದಲ್ಲಿ ಆಗುವಂತಹ ಘಟನೆ ಇನ್ನೊಂದು ದೇಶದ ಆರ್ಥಿಕತೆಗೆ ಕೂಡ ಪರಿಣಾಮ ಬೀರುತ್ತೆ. ಈಗ ನಾವು ನೋಡ್ತಿರುವಂತಹ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕೂಡ ಅದೇ ತರಹದ ಒಂದು ದೊಡ್ಡ ವಿಷಯ ಅಲ್ವಾ? ಇದರಿಂದ ಜಾಗತಿಕ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು? ಭಾರತಕ್ಕೆ ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ? ನಮ್ಮ ಕರೆನ್ಸಿ, ವಿದೇಶಿ ವಿನಿಮಯ ಮಾರುಕಟ್ಟೆ ಇವೆಲ್ಲ ಹೇಗೆ ಪ್ರತಿಕ್ರಿಯಿಸುತ್ತೆ? ಒಟ್ಟಿನಲ್ಲಿ ಹೇಳಬೇಕಾದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಬಗ್ಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಇವಾಗ ಅದೇ ಮಾತುಕತೆಯನ್ನ ಮುಂದುವರಿಸೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಸರ್, ನಿನ್ನೆಯಷ್ಟೇ ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಮಾತುಕತೆಯನ್ನ ಮುಂದುವರಿಸೋದಾದ್ರೆ ಖಂಡಿತವಾಗಿಯೂ ಮಾಡಬಹುದು. ಸರ್, ಇವಾಗ ಕಂಪ್ಲೀಟ್ ಕಾಮನ್ ಮ್ಯಾನ್ ಆಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಆಯ್ತು. ಇವಾಗ ಕಾಮನ್ ಮ್ಯಾನ್ಗೆ ಡಾಲರ್ ಅಂದ್ರೆ ಏನ್? ಡಾಲರ್ ಅಂದ್ರೆ US ಕರೆನ್ಸಿ, ರುಪೀಸ್ ಅಂದ್ರೆ ಇಂಡಿಯನ್ ಕರೆನ್ಸಿ ಅಷ್ಟೇ ಗೊತ್ತಿರೋದು. ಆದ್ರೆ ಈ ಡಾಲರ್ ಮೂಲಕ ಈ ರುಪಿ ವ್ಯಾಲ್ಯೂ ಯಾಕೆ ಹೆಚ್ಚು ಕಮ್ಮಿ ಹೋಗುತ್ತೆ ಅನ್ನೋದಕ್ಕೆ ನೀವು ಎಕ್ಸಾಂಪಲ್ ಕೊಟ್ರಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಇಶ್ಯೂಸ್ ಇಂದಾಗಿ ಆಗುತ್ತೆ ಅಂತ. ಆದ್ರೆ ಅದು ಶುರುವಿನಿಂದ ಯಾಕೆ ನಾವು ಹಾಗೆ ಮಾಡಿದ್ವಿ? ಒಂದೇ ರೀತಿ ಯೂನಿಫಾರ್ಮಿಟಿ ಇಟ್ಕೊಬೋದಿತ್ತಲ್ಲ. ಈಗ ನಿಮ್ದು ಒಳ್ಳೆಯ ಪ್ರಶ್ನೆ ಇದು. ಈಗ ಏನು ಅಂತ ಕೇಳಿದ್ರೆ, ಒಂಥರ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಮಾಡ್ಕೊಂಡಿದ್ದಾರೆ. ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ತರದ ಕರೆನ್ಸಿಗಳಿಗೆ, ಉದಾಹರಣೆಗೆ ಹೆಜ್ಜಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಹೆಜ್ಜಿಂಗ್ ಅಂತ ಕೇಳಿದ್ರೆ, ಈಗ ನಾನೊಬ್ಬ ಫಾರ್ಮರ್. ನಾನೊಬ್ಬ ಫಾರ್ಮರ್ ಆಗಿ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ನಾನು ನನ್ನ ವೀಟ್ ನಾನು ಕಲ್ಟಿವೇಶನ್ ಮಾಡಿರ್ತೀನಿ. ಆ ವೀಟ್ ಕಲ್ಟಿವೇಶನ್ ಮಾಡಿ ಒಂದು ಕ್ವಿಂಟಲ್ಗೆ ನಾನು 2,000 ರೂಪಾಯಿ ಅದನ್ನ ಫಿಕ್ಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಏನಾಗುತ್ತೆ, ನಾನು ಆಸ್ ಎ ಫಾರ್ಮರ್ ನಾನು ಐ ಆಮ್ ಆಲ್ವೇಸ್ ಲುಕಿಂಗ್ ಫಾರ್ ಪ್ರಾಫಿಟ್. ಯಾವುದೇ ಪ್ರೊಡ್ಯೂಸರ್ ಕೂಡ ಸಾಮಾನ್ಯವಾಗಿ ಅವರು ಬೆಳೆದಂತ ವಸ್ತುಗಳನ್ನ ಮಾರಾಟ ಮಾಡುವಾಗ ಲಾಭದ ದೃಷ್ಟಿ ಇರುವಂತದ್ದೇ ತೀರಾ ಸಹಜ ಅದು. ಈಗ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಹೆಜ್ಜಿಂಗ್ ಹೇಗೆ ನಡೀತದೆ ಅಂತ ಕೇಳಿದ್ರೆ, ಉದಾಹರಣೆ ಅದನ್ನ ಒಂದು ಕಾಂಪೊನೆಂಟ್ ನಾನು ಇಲ್ಲಿ ತಂದು ನಿಮ್ಗೆ ಅದನ್ನ ಹೇಳ್ತೀನಿ. ಹೆಜ್ಜಿಂಗ್ ಅಲ್ಲಿ ಈಗ ನಾನು ಫಾರ್ಮರ್, ನಾನೀಗ ನಾನು ಬೆಳೆದಿದ್ದೀನಿ ವೀಟನ್ನ, 2,000 ರೂಪಾಯಿ ಒಂದು ಕ್ವಿಂಟಲ್ ವೀಟಿಗೆ ಮಾರುಕಟ್ಟೆಯ ಬೆಲೆ ಇದೆ ಅಂತ ಇಟ್ಕೊಳ್ಳಿ. ಈಗ ನನಗೆ ಗೊತ್ತಿದೆ ಹಾರ್ವೆಸ್ಟ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಬೆಲೆ ಕಡಿಮೆ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ತುಂಬಾ ಹಾರ್ವೆಸ್ಟ್ ಬರುವಾಗ ಸಪ್ಲೈ ಜಾಸ್ತಿ ಆಗಿರುತ್ತೆ. ಸಪ್ಲೈ ಜಾಸ್ತಿ ಆಗಿರುವಾಗ ಆಟೋಮ್ಯಾಟಿಕಲಿ ಈಗ ಬೆಲೆ ಕಡಿಮೆ. ಮಾರುಕಟ್ಟೆಯ ನಿಯಮವೇ ಅದು. ತುಂಬಾ ಬಂತಪ್ಪ ಟೊಮೆಟೊ ಮಾರುಕಟ್ಟೆಗೆ ಅಂತ ಹೇಳುವಾಗ ಬೆಲೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಸಪ್ಲೈಯೇ ಕಡಿಮೆ ಉಂಟು ಅಂತ ಹೇಳುವಾಗ, ಅಥವಾ ಪೂರೈಕೆ ಸರಬರಾಜೇ ಕಡಿಮೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಬೆಲೆ ಜಾಸ್ತಿ ಇದೆ. ಮಾರುಕಟ್ಟೆಗೆ ಹೋಗ್ತಾರೆ, ಟೊಮೆಟೊ ಇಲ್ಲ ಅಂತ ಹೇಳುವಾಗ ಬೆಲೆ ಸ್ವಾಭಾವಿಕವಾಗಿ ನಮಗೆ ಬೇಕೇ ಅದು ಬೆಲೆ ಕೊಟ್ಟು. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗ ತೈಲದ್ದು ಆದ್ದು ಹಾಗೆ ನಿಮಗೆ ಆಯಿಲ್ ಸಿಗ್ತಾನೆ ಇಲ್ಲ, ಇಂಧನ ಸಿಗ್ತಾನೆ ಇಲ್ಲ, ಆ ಪ್ರಾಡಕ್ಟ್ ನಿಮ್ಗೆ ಸಿಗ್ತಾನೆ ಇಲ್ಲ, LPG ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಅಲ್ಲ, ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಬರ್ತಾ ಇಲ್ಲ. ಸ್ವಾಭಾವಿಕ ಏನಾಗುತ್ತೆ ಹೇಳಿ, ಏನಾದ್ರೂ ಮಾಡು ಮಾರಾಯ, ಕೊಟ್ಬಿಡು. ನಾನಂದ್ರೆ ಮನೆ ವಾರ್ತೆ ನೋಡ್ಬೇಕಲ್ವಾ, ಮಕ್ಕಳು ಇದ್ದಾರೆ, ಮರಿಗಳಿದ್ದಾರೆ, ಊಟ ಮಾಡ್ಬೇಕು, ಇದು ಮಾಡ್ಬೇಕಲ್ವಾ, ಆ ಬೆಲೆ ಕೊಟ್ಟು ನಾನು ತಗೊಳ್ತೀನಿ. ಅಂದ್ರೆ ಇಲ್ಲಿ ಡಿಮಾಂಡ್ ಏನಾಗಿದೆ ಅಂತ ಕೇಳಿದ್ರೆ, ಡಿಮಾಂಡ್ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಇರ್ತದೆ. ಅದಕ್ಕೆ ಸ್ಟಾಪ್ ಅಂತ ಇಲ್ಲ. ಸಪ್ಲೈ ಆರ್ಟಿಫಿಷಿಯಲ್ ಆಗಿ ಯುದ್ಧದಿಂದ ಸ್ಟಾಪ್ ಆಗಿದೆ. ನಾನು ಅದಕ್ಕೆ ಲಿಂಕ್ ಮಾಡಿದ್ದೆ. ಈ ಯುದ್ಧದಿಂದ ಸ್ಟಾಪ್ ಆದ ಕಾರಣ ಇರಾನ್ ಏನ್ ಮಾಡಿದೆ ಅಂತ ಕೇಳಿದ್ರೆ, ಒಂದು ಮುಂಗೋಪಿ ಧಾರಣೆಯನ್ನು ತಗೊಂಡು ನಮಗೆ ಹಾಗೆ ಮಾಡಿದಾರ, ನಾವು ಅವರಿಗೆ ಬುದ್ಧಿ ಕಲಿಸ್ತೇವೆ. ಜಗತ್ತಿನ ಆಯಿಲ್ ರಿಸರ್ವ್ ನಮ್ಮ ಹತ್ರ ಇದೆ, ನಾವು ಏನ್ ಮಾಡ್ತೇವೆ ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ತೇವೆ ಅಂತೇಳಿ ಅಲ್ಲಿ ಬಂದ್ ಮಾಡಿದೆ. ಯಾಕಂದ್ರೆ ಅವರ ಸುಪರ್ದಿಯಲ್ಲಿ ಆ ಹೊರ್ಮುಜ್ ಇದು ಇದೆ, ಮಾಡಿದ್ರು. ಇಟ್ಕೊಳ್ಳಿ, ಇದನ್ನ ಹೀಗೆ ಇಟ್ಕೊಳ್ಳಿ. ಹೆಜ್ಜಿಂಗ್ ಬನ್ನಿ. ಇವಾಗ ಹೆಜ್ಜಿಂಗ್ ನಾನು ಏನ್ ಹೇಳಿದೆ, ಈಗ ಫಾರ್ಮರ್ 2,000 ರೂಪಾಯಿಗೆ ಅವನಿಗೆ ಒಂದು ಕ್ವಿಂಟಲ್ ಅವನಿಗೆ ಮಾರಾಟ ಮಾಡ್ತೀನಿ. ಹಾರ್ವೆಸ್ಟ್ ಟೈಮ್ ಅಲ್ಲಿ ಒಳ್ಳೆ ಹಾರ್ವೆಸ್ಟ್ ಬರುವಾಗ ವೀಟಿಗೆ ಸ್ವಾಭಾವಿಕವಾಗಿ ಬೆಲೆ ಕಡಿಮೆ ಆಗುತ್ತೆ. ಈಗ ಬೆಲೆ ಕಡಿಮೆ ಆಗ ಏನಾಗುತ್ತೆ, ಅವನಿಗೆ ಒಂದು ಹೆದರಿಕೆ ಇರುತ್ತೆ, 1,800ಕ್ಕೆ ಬರ್ಬೋದು ಬೆಲೆ. ಒಂದು ಕ್ವಿಂಟಲ್ಗೆ ಅರ್ಲಿಯರ್ ಇದ್ದದ್ದು ಅವನಿಗೆ ಸಿಕ್ಕಿದ್ದು ಅವನಿಗೆ ಗೊತ್ತಿದೆ 2,000 ರೂಪಾಯಿ. ಈಗ 1,800ಕ್ಕೆ ಬಂತು, ಮತ್ತು ಒಳ್ಳೆ ವೀಟ್
ಕಲ್ಟಿವೇಶನ್ ಇದೆ ಅಂತ ಇಟ್ಕೊಳ್ಳಿ, ಗೌರ್ಮೆಂಟಿನ ಫರ್ಟಿಲೈಸರ್ ಪಾಲಿಸಿ, ಅದರಿಂದಾಗಿ ಏನಾಗುತ್ತೆ, ಇದರಿಂದ ಎಲ್ಲಂದಾಗಿ ಅದು 1,500,000ಕ್ಕೂ ಬರ್ಬೋದು. ಅವನಿಗೆ ತೊಂದರೆ ಆಗುತ್ತೆ, ಯಾಕಂದ್ರೆ ಫಾರ್ಮರ್ ಇಸ್ ಇಂಟ್ರೆಸ್ಟೆಡ್ ಇನ್ ಮೋರ್ ಪ್ರಾಫಿಟ್ ಅಂಡ್ ರೈಸ್ ಇನ್ ದ ಪ್ರೈಸಸ್. ಅವಾಗ ಏನ್ ಮಾಡ್ತಾನೆ ಅವ ಅಂತ ಹೇಳಿದ್ರೆ ಒಂದು ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ ಬರ್ತಾನೆ ಅವ. ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇಂಥ ವಸ್ತುಗಳೀಗ ನಿಮಗೆ ಉದಾಹರಣೆಗೆ ಗೋಲ್ಡ್ ಹೆಜ್ಜಿಂಗ್ ನಡೀತದೆ, ಪೆಪ್ಪರ್ ಹೆಜ್ಜಿಂಗ್ ನಡೀತದೆ, ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಐಟಮ್ಸ್, ಇಂಡಸ್ಟ್ರಿಯಲ್ ಐಟಮ್ಸ್ ಅಲ್ಲಿ ಹೆಜ್ಜಿಂಗ್ ಇದೆ. ಕ್ಯಾಶ್ಯೂ ಮಾರುಕಟ್ಟೆ ನೀವು ಇಲ್ಲಿಂದ ಬೇರೆ ಕಡೆ ಮಾರಾಟ ಮಾಡಬೇಕು ಅಂದ್ರೆ ಹೆಜ್ಜಿಂಗ್ ಇದೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೇ ಆಗಲಿ ಬೆಲೆ ಲೋವೆಸ್ಟ್ ಬರಲಿ ಹೈಯೆಸ್ಟ್ ಹೋಗ್ಲಿ, ಇವರು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಅವರು ಆ ಬೆಲೆಯನ್ನ ಈಗ ಒಂದು ಕಾಂಟ್ರಾಕ್ಟ್ಗೆ ತಂದು 2,000 ರೂಪಾಯಿ ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಆವಾಗ ಈ ಫಾರ್ಮರಿಗೆ ಎಫೆಕ್ಟ್ ಆಗೋದಿಲ್ಲ. 1,500ಕ್ಕೆ ಬರಲಿ, 1,000ಕ್ಕೆ ಬರಲಿ, 1,800 ಬರಲಿ, 1,900 ಹೋಗ್ಲಿ, ಅವ ಸೇಲ್ ಮಾಡುವಂಥದ್ದು 2,000ಕ್ಕೆ. ಯಾಕಂದ್ರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅನ್ನ ಈಗಲೇ ಅವ ತಯಾರಿ ಮಾಡಿದ್ದಾನೆ. ಸೊ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಈ ತರದ ಕಾಂಟ್ರಾಕ್ಟ್ಗಳು ತುಂಬಾ ಇದೆ. ಯಾಕಂದ್ರೆ ಇದು ಒಂದು ಕುಷನ್ ಕೊಡುತ್ತೆ, ಒಂದು ಬಫರ್ ಕೊಡುತ್ತೆ ಯಾರಿಗೆ, ಫಾರ್ಮರ್ಸಿಗೆ. ಆದ ಕಾರಣ ಅವ ಎಲ್ಲೂ ಕೂಡ ಅಂಥದ್ದಲ್ಲಿ ಎಫೆಕ್ಟ್ ಆಗೋದಿಲ್ಲ. ಸೊ ಹೆಜ್ಜಿಂಗ್ ಮೂಲಕವಾಗಿ ನೀವು ಒಂದು ರೀತಿಯ ಒಂದು ರಿಸ್ಕನ್ನು ಅವಾಯ್ಡ್ ಮಾಡತಕ್ಕಂಥ, ರಿಸ್ಕನ್ನು ಕವರ್ ಮಾಡತಕ್ಕಂಥ ಇದನ್ನು ಮಾಡ್ಬೋದು. ಆದರೆ ಎನರ್ಜಿಗೆಲ್ಲ ಟ್ರೇಡಿಂಗ್ ಬರೋದಿಲ್ಲ ಇಲ್ಲಿ. ಈಗ ಎನರ್ಜಿ ನೀವು ಅಲ್ಲಿ ಪೇಮೆಂಟ್ ಮಾಡಬೇಕು, ಖರೀದಿ ಮಾಡಬೇಕು, ಅದು ಬರ್ತಾ ಇರುತ್ತೆ, ಪೇಮೆಂಟ್ ಮಾಡಿ ಖರೀದಿ ಮಾಡಿ. ಇಲ್ಲಿ ತನಕ ಸಪ್ಲೈಗೆ ಸಮಸ್ಯೆ ಇಲ್ಲ ನಮಗೀಗ ಸಮಸ್ಯೆ ಅದೇ ಸಪ್ಲೈ ಡಿಸ್ರಪ್ಷನ್ ಆಗಿದೆ, ಅದು ಸಮಸ್ಯೆ ಆಗಿದೆ. ಈಗ ಲಾಜಿಸ್ಟಿಕ್ಸ್ ಮೂವ್ಮೆಂಟ್ ನಡೀತಾ ಇದ್ರೆ ಕೋವಿಡ್ ಟೈಮಲ್ಲಿ ಎಲ್ಲಾ ವಸ್ತುಗಳು ಎಲ್ಲಾ ಕಡೆಯಲ್ಲಿ ಇತ್ತು, ಆದರೆ ಲಾಜಿಸ್ಟಿಕ್ ಮೂವ್ಮೆಂಟ್ಸ್ ಇಲ್ಲ, ಬರುವುದಿಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಮತ್ತೊಂದರಿಂದ ಮತ್ತೊಂದಕ್ಕೆ. ಸ್ವಾಭಾವಿಕ ಏನಾಗುತ್ತೆ, ಶಾರ್ಟೇಜ್ ಬಂದ ಕೂಡಲೇ ನಾರ್ಮಲ್ ಇಕನಾಮಿಕ್ಸ್ ವರ್ಕ್ ಆಗುತ್ತೆ. ಡಿಮಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಡಿಮೆ ಇರುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಇದು ನಾರ್ಮಲ್ ಇಕನಾಮಿಕ್ಸ್, ಸಿಂಪಲ್ ಇಕನಾಮಿಕ್ಸ್. ಇಲ್ಲಿ ಆದದ್ದೇನೀಗ ಸಪ್ಲೈ ಇದೆ, ಫ್ಲೋ ಆಗ್ಲಿಲ್ಲ, ಯಾವುದಕ್ಕೆ ಭಾರತಕ್ಕೆ ಬರಲಿಲ್ಲ. ಆವಾಗ ಸ್ವಾಭಾವಿಕವಾಗಿ ಬೆಲೆ ದುಪ್ಪಟ್ಟಾಗಿರುತ್ತೆ, 3 ಪಟ್ಟು. ಅದೇ ಈಗ ಡಾಲರ್ನ ನಾನು ಹೇಳಿದ್ದೆ, ಇವಾಗ ಒಂದು ಬ್ಯಾರಲ್ಗೆ $107 ಹೋಗಿದೆ. 60-70 ರೂಪಾಯಿ ಇದ್ದದ್ದು $107 ಬಂತು ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ, ಈ ಪೆಟ್ರೋಲಿಯಂ ಪ್ರಾಡಕ್ಟ್, ಕ್ರೂಡ್ ಆಯಿಲ್ ಪ್ರಾಡಕ್ಟ್ಸ್ನ ಬೆಲೆ ಎಷ್ಟರ ಮಟ್ಟಿಗೆ ಏರಿದೆ ನೋಡಿ. ಸಾಮಾನ್ಯ 40-50% ಈಗಾಗಲೇ ಜಾಸ್ತಿ ಆಗಿದೆ. ಇದನ್ನ ಜನರಿಗೆ ಬಾಧೆ ಆಗಬಾರ್ದು, ಸರಿದುಂಬಿಸುವಂತ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಯಾಕಂದ್ರೆ ಇಟ್ಸ್ ಎ ಗವರ್ಮೆಂಟ್ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಪಬ್ಲಿಕ್ ಯುಟಿಲಿಟಿ ಇನ್ಸ್ಟಿಟ್ಯೂಷನ್. ಗವರ್ಮೆಂಟ್ ಒಂದು ಅವಿಭಾಜ್ಯ ಅಂಗ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕರೆನ್ಸಿ ಎಪ್ರಿಷಿಯೇಷನ್ ಯಾವತ್ತೂ ಒಳ್ಳೆಯದು, ಕರೆನ್ಸಿ ಡಿಪ್ರಿಷಿಯೇಷನ್ ಇದು ಯಾರು ಮಾಡಿದ್ದು? RBI ಮಾಡಿದ್ದಲ್ಲ, ಮಾರ್ಕೆಟ್ ಫೋರ್ಸ್ಗಳು ಅಂತಾರಾಷ್ಟ್ರೀಯವಾಗಿ ಇಂಧನದ ಕ್ರೈಸಿಸ್ ಇಂದಾಗಿ ಬಂದು ಅವುಗಳೇ ಮಾಡಿಕೊಳ್ಳುವಂತ ಒಂದೊಂದು ಅಸ್ಥಿರತೆಯ ತಾಣಗಳು ಇದು. ಇದರಲ್ಲಿ RBI ಯಾವತ್ತೂ ಇಂಟರ್ಫಿಯರೆನ್ಸ್ ಇಲ್ಲ. ಆದ್ರೆ RBIಗೆ ಇದನ್ನು ಇನ್ಸುಲೇಟ್ ಆಗಬಾರ್ದು, ಇದು ಜನರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ RBI ಬಂದ್ಬಿಟ್ಟು ಮ್ಯಾನೇಜ್ಡ್ ನಿಮ್ಮ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅನ್ನ, ಆ ಬಿಲ್ ಅನ್ನ ತಂದು ಸ್ವಲ್ಪ ಹಣವನ್ನ ಫ್ಲೋಟ್ ಮಾಡುತ್ತೆ. ಇದರಲ್ಲಿ ಏನಾಗುತ್ತೆ, ನಮ್ಮ ಕರೆನ್ಸಿ ಅಮೆರಿಕದ ಡಾಲರ್ ಜೊತೆಗೆ ಸ್ಟ್ರೆಂತ್ ಆಗಿ ಮುಂದಕ್ಕೆ ಹೋಗ್ತದೆ. ಇದು ಅಮೆರಿಕದ ಜೊತೆಗೆ ನಾವು ಮಾಡತಕ್ಕಂತ ಒಂದು ರೀತಿಯ, ಹೇಗೆ ಅಂತ ಕೇಳ್ತೀರಿ ನೀವು, ಆ ಸ್ಟ್ರಾಂಗ್ ಕರೆನ್ಸಿ ಎದುರುಗಡೆ ನಮ್ದು ಡಿಪ್ರಿಷಿಯೇಟ್. ಈಗ ನಾಳೆ ಅದು 200 ರೂಪಾಯಿಗೆ 200 ಇದಕ್ಕೆ ಬಂದ್ಬಿಟ್ರೆ, ಅದು 300ಕ್ಕೆ ಹೋಗ್ಬಿಟ್ರೆ $1, ನೀವೇನ್ ಮಾಡ್ಬೇಕಾಗತ್ತೆ? ಸಿಕ್ಕಾಪಟ್ಟೆ ಇರೋಡ್ ಆಗ್ತಾ ಹೋಗ್ತದೆ. ನಾನು ಸ್ಟಾರ್ಟ್ ಮಾಡಿದೆ ಅದನ್ನ. ಸಿಕ್ಕಾಪಟ್ಟೆ ನಿಮ್ಮ ಕರೆನ್ಸಿ ಡಿಪ್ಲೀಟ್ ಆಗ್ತಾ, ಸ್ಲೈಡಿಂಗ್ ಡೌನ್ ಅಂತ ಹೇಳ್ತೇವೆ. ಕರೆನ್ಸಿ ಸ್ಲೈಡಿಂಗ್ ಡೌನ್, ಆರ್ಟಿಫಿಷಿಯಲ್ ಸ್ಲೈಡಿಂಗ್ ಇದು. ಭಾರತ ಸರ್ಕಾರ ಮತ್ತೆ ಅಮೆರಿಕ ಸರ್ಕಾರ ಬಂದ್ಬಿಟ್ಟು ಇದನ್ನ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಮಾಡಿದ್ದಲ್ಲ. ವಾರ್ಲೈಕ್ ಸಿಚುವೇಶನ್ ಇರಪ್ಟ್ ಆಗಿ ಇವುಗಳು ಮಾಡಿಕೊಂಡಂತ ಮಾರ್ಕೆಟ್ ಡಿಟರ್ಮಿನ್ಡ್ ಇದು. ಇಲ್ಲಿ ಯಾವುದು ಫೋರ್ಸ್ಗಳು? ಡಿಮಾಂಡ್ ಫಾರ್ ಕರೆನ್ಸಿ ಅಂಡ್ ಸಪ್ಲೈ ಆಫ್ ಕರೆನ್ಸಿ. ಈಗ ಕರೆನ್ಸಿ ಡಿಪ್ಲೀಟ್ ಅಥವಾ ಸ್ಲೈಡಿಂಗ್ ಡೌನ್ ಆಗೋದಕ್ಕೆ 3 ಕಾರಣ ಇದೆ ಪ್ರಧಾನವಾಗಿ. ಒಂದು, ಟ್ರೇಡ್ ಇನ್ಫ್ಲೂಯೆನ್ಸ್, ವ್ಯಾಪಾರಿ ಪ್ರಭಾವ. ಈಗ ಯಾವ ಥರದಲ್ಲಿ ಆಗಿದೆ ಅಂತ ನಾನು ಈಗ ತಾನೇ ವಿವರಣೆನ ಕೊಟ್ಟೆ. ಇನ್ನೊಂದು, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಹೋಗಿದೆ. ಅದಕ್ಕೆ ನಾನು ಈಗ ತಾನೇ ಹೇಳಿದ್ದೆ ಅದನ್ನು. ಇಲ್ಲಿಂದ ಯಾವಾಗ ಅವರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಎಲ್ಲ ಬೈ ಮಾಡಿಕೊಂಡು ಬೇರೆ ಬೇರೆ ಅಮೆರಿಕ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 3ನೇದು, ಜಿಯೋ ಪೊಲಿಟಿಕಲ್ ಕ್ರೈಸಿಸ್, ಇರಾನ್ ವಾರ್. ಸೊ ನಾವು ಸಾಮಾನ್ಯ ಗ್ರಹಿಸ್ತೇವೆ ಕರೆನ್ಸಿ ಸ್ಲೈಡಿಂಗ್ ಆಗುವಂಥದ್ದು ಗ್ರೋತ್ ನಂಬರ್ಸಿಂದಾಗಿ ಅಂತ. ಸಾಮಾನ್ಯ ಒಂದು ಇಕನಾಮಿಕ್ಸ್ನಲ್ಲಿ ಒಂದು ವಾದ ಇದೆ, ಗ್ರೋತ್ ಅಂದರೆ GDP ನಂಬರ್ಸಿಂದಾಗಿ ನಿಮ್ಮ ಕರೆನ್ಸಿ ಸ್ಲೈಡ್ ಡೌನ್ ಆಗುತ್ತೆ ಅಂತ. ಮುಖ್ಯವಾಗಿ ಹಾಗೆ ಅಲ್ಲ. ಇದು 3 ಪ್ರಧಾನ ಕಾರ್ಯಗಳು. ಸ್ಟ್ರಾಂಗರ್ ದ ಕರೆನ್ಸಿ, ಬೆಟರ್ ದ ಇಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ದ ಪ್ರೋಗ್ರೆಸ್.
ಅದ ಕಾರಣ ಇಲ್ಲಿಂದ ತಗೊಳ್ತಾರೆ, ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ನಾಳೆ ದಿನ ಅಮೇರಿಕಾದಲ್ಲಿ ಸಮಸ್ಯೆಗಳು ಜಾಸ್ತಿ ಆದರೆ ಸ್ವಾಭಾವಿಕ ಅಲ್ಲಿಂದ ತೆಗಿತಾರೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದೇ ಮೆಂಟಾಲಿಟಿ ಅವ್ರದ್ದು. ಎಲ್ಲೆಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಉಂಟು ಅದನ್ನು ನೋಡಿಕೊಂಡು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು. ಅವರು ಕರೆನ್ಸಿ ನೋಡ್ತಾರೆ, ಮೊಬೈಲಿಂದ ಸ್ಟಡಿ ಮಾಡ್ತಾರೆ, ಅನಲೈಸ್, ದೂರ ಎಲ್ಲ ಹೋಗೋದಿಲ್ಲ ಅವರು, ಅದರಲ್ಲಿ ಅನಲೈಸ್ ಮಾಡಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು. ಇಲ್ಲಿಂದ ಹೋಯ್ತು ಅಲ್ಲಿಗೆ ಟ್ರಾನ್ಸಾಕ್ಷನ್, ಬಟ್ ಜಸ್ಟ್ ದ ಕ್ಲಿಕ್ ಆಫ್ ದ ಬಟನ್. ಇವತ್ತು ಡಿಜಿಟಲ್ ವರ್ಲ್ಡ್ ನೋಡಿ, ಇದೆಲ್ಲ ಮಾತುಕತೆ ಏನಿಲ್ಲ. ಇಲ್ಲಿ ತೆಗೆದ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಯಾಕಂದರೆ ಕರೆನ್ಸಿ ಚಾರ್ಟಲ್ಲಿ ಹೇಳುತ್ತೆ ಭಾರತದ ಕರೆನ್ಸಿ ಡೈಲಿ ಈಗ ಈ ರೇಂಜ್ ಅಂತ ಹೇಳಿದರೆ ಈಗ 94.20ದಿಂದ 30 ತಂದರೆ ಇದು ಬ್ಯಾಂಡಲ್ಲಿ ಹೋಗಿದೆ. ಇದು ಈಗ ನಾಳೆ ಅದು 95 ಆಗಿ ಆಗ್ತದೆ, 96ಕ್ಕೆ ಹೋಗ್ತದೆ, 97ಕ್ಕೆ ಹೋಗ್ತದೆ. ಬ್ಲೂಮ್ಬರ್ಗ್ ಪ್ರಿಡಿಕ್ಷನ್ ಕೂಡ ಉಂಟು 100ಕ್ಕೆ ಬಂದೇ ಬರ್ತದೆ. ಈಗ ಯುದ್ಧ ನಿಂತಿತು ಅಂತ ಇಟ್ಕೊಳ್ಳಿ, ಯುದ್ಧ ನಿಂತರೂ ಕೂಡ ಈ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಯಾಕಂದರೆ ಜಗತ್ತು ಪುನಃ ಈ ಕೋವಿಡ್ನಿಂದ ಆದಂಥ ಸಮಸ್ಯೆ ಹಾಗೆ ಇದು ಪುನಃ ನಾರ್ಮಲ್ ಸ್ಟೇಟಿಗೆ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ ನಿಮಗೆ 6 ರಿಂದ 7 ತಿಂಗಳು ಬೇಕು. ನಾವೇನು ಮಾಡ್ತೀವಿ, ಹೊರ್ಮುಜ್ ಕ್ಲಿಯರ್ ಆಯಿತು, ಶಿಪ್ಸ್ ಬರ್ತದೆ, ಇಲ್ಲಿ ಬರೋದಿಲ್ಲ. ನಮಗೆ ಯಾವಾಗ ಬಂತು ಸಿಲಿಂಡರ್ ಹೇಳಿ? ಅದು ಆಗಿ ಕ್ಲಿಯರ್ ಆಗಿ ಈಗ ಸ್ವಲ್ಪ ರಿಲೀಸಿಂಗ್ ಟ್ರೆಂಡಲ್ಲಿ ನಾವು ಇದ್ದೀವಿ. ಎಷ್ಟು ಸಮಯ ಆಯಿತು ಒಂದು ಕ್ಯಾಲ್ಕುಲೇಟ್ ಮಾಡಿದರೆ? 1 ತಿಂಗಳಾಯಿತು. ಅಲ್ಲಿಂದ ರಿಲೀಸ್ ಆಗಿದೆ, ಕೆಲವು ನಮಗೆ ಬಿಟ್ಟಿದ್ದಾರೆ ಅವರು, ನಮ್ಮ ಶಿಪ್ಗಳನ್ನು ತಗೊಂಡು ಬಂದಿದೆ ಎಲ್ಲ ಇಂಧನಗಳನ್ನು, ನಮಗೆ ರೀಚ್ ಆಗಿಲ್ಲ. ಯಾಕಂದರೆ ಲಾಜಿಸ್ಟಿಕಲಿ ನೀವು ಅದನ್ನೆಲ್ಲ ಪಾಯಿಂಟ್ಗಳಿಗೂ ರಿಲೀಸ್ ಮಾಡಬೇಕು, ಅಲ್ಲಿ ಬರಬೇಕು, ಅನ್ಲೋಡ್ ಆಗಬೇಕು, ಪುನಃ ಚೆಕ್ ಆಗಬೇಕಂದ್ರೆ ವಾರ್ ಲೈಕ್ ಸಿಚುವೇಷನಲ್ಲಿ ಬಂದಿರತಕ್ಕಂಥ ಗ್ಯಾಸ್ ಅದೆಲ್ಲ ಏನಾದ್ರು ಲೀಕೇಜಸ್ ಇರ್ಬೋದು, ಯಾರಿಗೂ ಗೊತ್ತು. ಟ್ರಾನ್ಸಾಕ್ಷನ್ ಆಗುವಾಗ ನನ್ನ ಕೈ ಸೇರುವಾಗ ಅಲ್ಲಿಂದ ಬಂದದ್ದು ಹೆಚ್ಚು ಕಡಿಮೆ 20 ರಿಂದ 25 ದಿನ. 25 ದಿನ ಏನಾಗುತ್ತೆ, ಕಾಳಸಂತೆ, ಅದರಲ್ಲೆಲ್ಲ ಪ್ರೈಸ್ ಎಲ್ಲ ಡಿಮಾಂಡ್ ನಿಲ್ಲೋದಿಲ್ಲ. ಅಲ್ಲಿ ಡಿಮಾಂಡ್ ಕಂಟಿನ್ಯೂಸ್ ಮೌಂಟಿಂಗ್, ಅದು ಸಪ್ಲೈ ಮ್ಯಾಚ್ ಆಗಬೇಕು. ಅದಕ್ಕೆ ಸಪ್ಲೈ ಈಸ್ ಮೋರ್ ದ್ಯಾನ್ ದ ಡಿಮಾಂಡ್ ಅಂತ ಹೇಳಿದ್ರೆ ಪ್ರೈಸ್ ಕಡಿಮೆ ಆಗುತ್ತೆ. ಈಗೇನಾಗಿದೆ, ಡಿಮಾಂಡ್ ಇದ್ದಾಗೆಲ್ಲ ಜಾಸ್ತಿ ಆಗ್ತಾ ಉಂಟು. ತಿಂಗಳು ಯಾವುದಿದು, ಮೇ ತಿಂಗಳು, ಜೂನ್ ತಿಂಗಳು, ಇದಕ್ಕೆಲ್ಲ ಮನೆಗೆಲ್ಲ ಬರ್ತಾರೆ. ಇದೆಲ್ಲ ಈ ಸಮ್ಮರ್ ಸೀಸನ್ಸ್, ಔಟಿಂಗ್ ಹೋಗ್ತಾರೆ, ಟೂರಿಸ್ಟ್ ಹೋಗ್ತಾರೆ. ಇದೆಲ್ಲ ಏನಾಗುತ್ತೆ, ನಮ್ಮ ಕರೆನ್ಸಿ ಮೇಲೂ ಪ್ರೆಷರ್. ಈಗ ನೀವು ಉದಾಹರಣೆಗೆ ನೀವು ಯುನೈಟೆಡ್ ಅರಬ್ ಎಮಿರೇಟ್ಸಿಗೆ ಹೋದರೆ ಅಲ್ಲಿ ದಿರಾಮ್ ಕರೆನ್ಸಿ ಇದೆ, ಅವ್ರದ್ದೇ ಕರೆನ್ಸಿ. ಅಲ್ಲಿ ಭಾರತದ ಕರೆನ್ಸಿ ಯೂಸ್ ಮಾಡೋದಿಲ್ಲ. ಏನಾಗಿದೆ, ಅಲ್ಲಿ ಪ್ರೆಷರ್ ಬಿದ್ದಿದೆ ಆ ಕರೆನ್ಸಿಗೆ. ಯಾಕಂದರೆ ಅವ್ರು ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ದು ದಿರಾಮ್ ಕರೆನ್ಸಿಯಲ್ಲೇ ಮಾಡಬೇಕಾಗತ್ತೆ. ಸೊ ಅವ್ರ ಕರೆನ್ಸಿ ಮೇಲೆ, ಅವರ ಕರೆನ್ಸಿ ಮೇಲೂ ಪ್ರೆಷರ್ ಬಿದ್ದಿದೆ ಇವಾಗ. ಅಷ್ಟು ಮಾತ್ರ ಅಲ್ಲದೆ 40% ನಮಗೆ ರೆಮಿಟೆನ್ಸ್ ಬರುವಂಥದ್ದು ಮಿಡ್ಲ್ ಈಸ್ಟಿಂದ. ಕೇರಳದವರು ತುಂಬ ಮಂದಿ ಇದ್ದಾರೆ, ಇಲ್ಲಿಯವರು ತುಂಬ ಮಂದಿ ಇದ್ದಾರೆ. ಅವರಿಗೆಲ್ಲ ಹೆಚ್ಚಿನವರಿಗೆ ಕೆಲಸ ಹೋಗಿದೆ. ಇವಾಗ ರೆಮಿಟೆನ್ಸ್ ಬರ್ತಾ ಇಲ್ಲ, ಯಾಕಂದರೆ ಅಲ್ಲಿ ಕೂಡ ಅವರು ಬಾಂಬ್ ಹಾಕಿದ್ದಾರೆ. ಯಾಕಂದರೆ ಅಮೇರಿಕದ ಕೆಲವು ನೆಲೆಗಳು ಈ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಎಲ್ಲ ಉಂಟು, ಅಮೇರಿಕದ ಕೆಲವು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಅಲ್ಲಿ ಉಂಟು. ಅದರ ಮೇಲೆ ಇರಾನ್ನವರಿಗೆ ಈ ಮಿಡ್ಲ್ ಈಸ್ಟ್ ಹತ್ರ, ಅಮೇರಿಕ ದೂರ. ಸೊ ಅಮೇರಿಕಕ್ಕೆ ನೇರ ಹೋಗಿ ಬಾಂಬ್ ಹಾಕ್ಲಿಕ್ಕೆ ಅವ್ರಿಗೆ ಟೈಮ್ ತಗೊಳ್ತದೆ. ಇವ್ರು ಏನು ಮಾಡ್ತಾರೆ, ಅವರ ಮೇಲಿನ ಹಾಗೆ ಅವರದೇ ಕಂಪನಿ ಇಲ್ಲಿ ಉಂಟಲ್ಲ, ಇವರು ಇದ್ರ ಮೇಲೆ ಬಾಂಬ್ ಹಾಕ್ತಾರೆ. ಅದರಲ್ಲಿ ಯಾರು ಕೆಲಸದಲ್ಲಿರುವವರು, ನಮ್ಮವರು. ರೆಮಿಟೆನ್ಸ್ ಸ್ಟಾಪ್ ಆಯಿತು. ಒಮ್ಮೆ ರೆಮಿಟೆನ್ಸ್ ಭಾರತಕ್ಕೆ ಬರುವಂಥದ್ದು 40% ಸ್ಟಾಪ್ ಆದರೆ ಏನಾಗುತ್ತೆ ಹೇಳಿ, ಇಲ್ಲಿಯ ಮಕ್ಕಳು ಕಂಗಾಲ, ಇಲ್ಲಿಯ ಫ್ಯಾಮಿಲಿ ಕಂಗಾಲು. ಒಂದು ಈಚೆಯಿಂದ ಸಪ್ಲೈ ಇದೆಲ್ಲ ಬರ್ತಾ ಇಲ್ಲ, ಆಯಿಲ್ ಅದೆಲ್ಲ ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಹೇಳಿದ್ದೊಂದು ಚೈನ್, ಇದು ಮಾನವೀಯ ಸಂಬಂಧಗಳು ಬಹಳ ಮುಖ್ಯ. ಬ್ರದರ್ಲಿ ಹುಡ್ ನೇಷನ್ಸ್, ಆ ಥರ ಸಂಬಂಧಗಳು ಮೋದಿಜಿ ಒಳ್ಳೆ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಬೆಳೆಸೋ. ಈಗ ನಮಗೆ ಮತ್ತು ಇರಾನಿಗೆ ರಿಲೇಷನ್ಶಿಪ್ ಇಲ್ಲದಿರೋ ಸ್ವಾಭಾವಿಕವಾಗಿ ನಮಗೆ ಅಷ್ಟು ಕೂಡ ನಮಗೆ ಗ್ಯಾಸ್ ಸಿಲಿಂಡರ್ ಬರಲಿಕ್ಕೆ ಸಾಧ್ಯ ಇಲ್ಲ ಆಯಿತು, ನಾವು ಸಫರ್ ಆಗಬೇಕಿತ್ತು. ಆದರೆ ಅವರು ಕೂಡ ಓಪನ್ ಆಗಿ ಹೇಳಿದ್ರು, ನಮಗೆ ಮತ್ತು ಭಾರತಕ್ಕೆ ಯಾವುದೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಅದನ್ನೆಲ್ಲ ಕೊಡ್ತೀವಿ, ನಮ್ಮ ಪುಣ್ಯ ಅಂತ ಹೇಳಬೇಕು ಅದನ್ನು. ಸೊ ಏನು ಅಂತ ಕೇಳಿದರೆ, ಡಿ ರಿಸ್ಕಿಂಗ್ ಬಗ್ಗೆ ನಾವು ಆಲೋಚನೆ ಮಾಡಬೇಕೀಗ. ಮತ್ತು ಮುಂದಿನ ದಿನ, ಯಾಕಂದರೆ ಕೋವಿಡ್ ಬಂದು ನಮಗೆ ಜೀವನದಲ್ಲಿ ಯಾವ ರೀತಿಯಲ್ಲಿ ಮುಂದಕ್ಕೆ ನಾವು ಇರಬೇಕು ಅಂತ ತೋರಿಸಿದರೆ, ಈ ಯುದ್ಧ ಏನು ಹೇಳುತ್ತೆ ಅಂದರೆ ಎನರ್ಜಿ ಕ್ಷೇತ್ರದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳುತ್ತೆ. ಅದಕ್ಕೆ ನಾವು ಈಗ ಬಯೋ ಎನರ್ಜಿ, ಸೋಲಾರ್ ಎನರ್ಜಿ ನೋಡುವ. ಆದರೆ ಸಮಸ್ಯೆಗಳಂದರೆ 24/7 ಈ ಎಲ್ಲ ಎನರ್ಜಿಗಳು ಹೆಲ್ಪ್ ಮಾಡೋಲ್ಲ. ಸೂರ್ಯ ಇದ್ದರೆ, ಪ್ರಕಾಶ ಇದ್ದರೆ ಕೆಲವು ಕಡೆ ಹೇಳಲಿಕ್ಕೆ ಬರೋದಿಲ್ಲ, ನೀವು ಇದೆಲ್ಲ ಅಪ್ಸೆಟ್ ಆಗತ್ತೆ. ಸೂರ್ಯನ ಪ್ರಕಾಶದಿಂದ ಬರುವಂಥದ್ದು ಸ್ವಾಭಾವಿಕವಾಗಿ ನಿಮಗೆ ಡಿ ರಿಸ್ಕ್ ಮಾಡಿಕೊಳ್ಬೇಕು ದೇಶವನ್ನು. ಇಂತಹ ಸಮಸ್ಯೆಗಳು ಬೇರೆ ಕಡೆಯಲ್ಲಿ ಆದರೆ ಏನು ಮಾಡ್ಬೋದು ಅಂತ ಕೇಳಿ ಒಂದು. ಸೊ ನಮ್ಮ ಪಾಲಿಸಿಗಳೀಗ ಮುಖ್ಯವಾಗಿ ಅದಕ್ಕೆ ಬರೋದಾದರೆ, ರಿಸ್ಕಿಗೆ ಹೆಚ್ಚು ಪ್ರೋನ್ ಆಗಬೇಡಿ, ಡಿ ರಿಸ್ಕ್ ಮಾಡಿಕೊಳ್ಳಿ ಅಂತ. ನಿಮ್ಮನ್ನು ಇಂತಹ ಕೆಲವೊಂದು ಇನ್ಸುಲೇಟೆಡ್ ಸಮಸ್ಯೆಗಳಿಗೆ, ಒಂದು
ನಮ್ಮ ಆತ್ಮನಿರ್ಭರ್ ಕಾರ್ಯಕ್ರಮಗಳು. ನಮ್ಮಲ್ಲಿ ನಾವೇ ಸ್ವತಂತ್ರವಾಗಿ ನಾವೇ ಈ ಕ್ಷೇತ್ರದಲ್ಲಿ ಮುಂದೆ ಬರುವ ಹಾಗೆ ನೋಡುವಂಥದ್ದು. ಇದು ನೀವು ಹೊರಗಿನವರಿಗೆ ನಮ್ಮನ್ನು ನಾವು ತಿರೆಸಿಕೊಂಡು ಅಲ್ಲಿಯ ಸಮಸ್ಯೆಗಳನ್ನು ನಮ್ಮ ಸಮಸ್ಯೆಗಳಾಗಿ ಮಾಡೋದನ್ನು ಕಡಿಮೆ ಮಾಡಲಿಕ್ಕಾಗತ್ತೆ. ಅದಕ್ಕೆ ನಾನು ಈಗ ತಾನೇ ಹೇಳಿದೆ, ಸೋಲಾರ್ ಎನರ್ಜಿ ಆ ಥರದಲ್ಲಿ ನಾವು ಮೂಮೆಂಟ್ ಮಾಡುವಂಥದ್ದು ಒಂದು. ಎನರ್ಜಿ ಕ್ಷೇತ್ರದಲ್ಲಿ ಇಂಡಿಪೆಂಡೆನ್ಸ್ ಬಹಳ ಮುಖ್ಯ. ಅಮೇರಿಕ ಆಲ್ಮೋಸ್ಟ್ ಅಚೀವ್ ಆಗಿದೆ ಎನರ್ಜಿ ಕ್ಷೇತ್ರದಲ್ಲಿ. ನಿಮಗೆ ಸಿಂಥೆಟಿಕ್ ಕ್ಷೇತ್ರಗಳು, ಆರ್ಟಿಫಿಷಿಯಲ್ ಕ್ಷೇತ್ರಗಳು, ಇವತ್ತು ಡಿಜಿಟಲ್ ತಂತ್ರಜ್ಞಾನ ಅಷ್ಟು ಇದಾಗಿದೆ. ಆ ಮೂಲಕವಾಗಿ ಬೇರೆ ಕೆಲವು ಇಂಧನದ ನಿಕ್ಷೇಪಗಳನ್ನು ಅದನ್ನು ನೋಡಿಕೊಳ್ಳುವಂಥದ್ದು ಮುಖ್ಯ. ಅಥವಾ ಮಾಡಿದರೆ ನಾವು ರಿಸ್ಕ್ ಮಾಡ್ಕೊಳ್ಬೋದು, ಎಸ್ಕಲೇಟ್ ಆಗೋದಿಲ್ಲ ಸಮಸ್ಯೆಗಳು. ಅದು ಇವಾಗ ಈ ಟೈಮಲ್ಲಿ ಗೋಲ್ಡ್ ರೇಟ್ ಸಡನ್ ಆಗಿ ಕಮ್ಮಿ ಮೇಡಮ್, ಏನಕ್ಕೆ ನಮ್ದು ಮುಖ್ಯವಾಗಿ ನೀವು ಇಂಪೋರ್ಟ್ ಮಾಡುವಂಥದ್ದು ವಿದೇಶದಿಂದ. ಒಂದು ನೀವು ಮಾಡೋದು ಎನರ್ಜಿಯನ್ನು, ಅದರಲ್ಲಿ ನಿಮ್ದು ಆಯಿಲ್ ಅದೆಲ್ಲ ಬಂತು. ಇನ್ನೊಂದು ಎರಡನೇದು ಪ್ರಮುಖವಾದದ್ದು ಗೋಲ್ಡ್ ನಮ್ಮ ದೇಶ ನಾವು ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡೋದ್ರೆ ಬೇರೆ ಬೇರೆ ದೇಶಗಳಿಂದ ನಾವು ಖರೀದಿ ಮಾಡ್ತೀವಿ. ಈ ಮಿಡ್ಲ್ ಈಸ್ಟಲ್ಲಿಂದ ಖರೀದಿ ಮಾಡ್ತೀವಿ. ಈಗ ಏನಾಗಿದೆ, ನಾವು ಅದನ್ನು ಖರೀದಿ ಮಾಡ್ತೀವಲ್ಲ, ನಮ್ಮಲ್ಲಿ ಏನಾಗಿದೆ, ಆಲ್ರೆಡಿ ಎನರ್ಜಿ ಸಮಸ್ಯೆಗಳಿಂದಾಗಿ ನಮ್ಮದು ಕರೆನ್ಸಿ ಡಿಪ್ರಿಷಿಯೇಟ್ ಆಗಿದೆ. ನೀವೀಗ ಖರೀದಿ ಮಾಡಬೇಕಾದ್ರೂ ಕೂಡ ಏನಾಗುತ್ತೆ, ಮೊದಲು ನಿಮಗೆ $1 ಅಂದರೆ 60 ರೂಪಾಯಿ ಇದ್ದದ್ದು ಅದೇ ವರ್ತಲ್ಲಿ ನೀವೀಗ ಈಗ ಮಿಡ್ಲ್ ಈಸ್ಟ್ನವರು ಕೂಡ ಡಾಲರ್ನಲ್ಲೇ ಟ್ರಾನ್ಸಾಕ್ಷನ್. ಯಾಕಂದರೆ ಡಾಲರ್ ಈಸ್ ಅಸ್ಯೂಮ್ ಟು ಬಿ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕರೆನ್ಸೀಸ್ ಆಫ್ ದ ವರ್ಲ್ಡ್. ಹೆಚ್ಚಿನವರು ಟ್ರಾನ್ಸಾಕ್ಷನ್ ಅದರಲ್ಲೇ ಮಾಡ್ತಾರೆ. ಈಗ ನಿಮಗೆ ಆಲ್ರೆಡಿ ನಿಮಗೆ ಏನಾಗಿದೆ, ಡೆಪ್ರಿಷಿಯೇಟ್ ಆಗಿದೆ ಕರೆನ್ಸಿ, ಆಲ್ರೆಡಿ ಸ್ಲೈಡಿಂಗ್ ಡೌನ್ ಆಗಿದೆ, ಇರೋಷನ್ ಆಗಿದೆ ಕರೆನ್ಸಿಯಲ್ಲಿ, ವೀಕ್ ಆಗಿದೆ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಈ ಕ್ಷೀಣವಾದಂತಹ ಭಾರತದ ಕರೆನ್ಸಿ ಡಾಲರ್ನಲ್ಲಿ ಅಲ್ಲಿಂದ ನೀವು ಗೋಲ್ಡ್ ತಗೊಳ್ಳಿ ಅಂತ ಹೇಳಿದ್ರೆ ನೀವು ಡಬಲ್ 3 ಪಟ್ಟು 4 ಪಟ್ಟು ಪೇಮೆಂಟ್ ಅವರಿಗೆ ಮಾಡಬೇಕು. ಅವರಿಗೆ ಕೂತಲ್ಲಿಂದ ಲಾಭ ಅವರಿಗೆ. ಹೌದು, ಸ್ವಾಭಾವಿಕ. ಅದು ಒಳಗಡೆ ಬಂದ ನಂತರ ಇಷ್ಟು ನೀವು ಒಬ್ಬ ಟ್ರೇಡರ್ ಅದನ್ನು ಖರೀದಿ ಮಾಡಿದ ನಂತರ ಅವೇನೋ ಅದಕ್ಕಿಂತ ಕಡಿಮೆಯಾಗಿ ಮಾರಾಟ ಮಾಡ್ತಾನ? ಇಲ್ಲ, ಗೋಲ್ಡ್ ಬೆಲೆ ಜಾಸ್ತಿ ಆಗಿ ಆಗುತ್ತೆ. ಬಟ್ ಇವಾಗ ಒಂದು 3-4 ಸಾವಿರ ಕಮ್ಮಿ ಬಂತಲ್ಲ. ಏನು ಗೊತ್ತಾ, ಇದು ಫ್ಲಕ್ಚುವೇಷನ್. ಗೋಲ್ಡ್ ಬೆಲೆಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಸ್ಟೆಬಿಲಿಟಿ ಇರೋದು ಕಷ್ಟ. ಯಾಕಂದರೆ ಗೋಲ್ಡ್ ಕೂಡ ಕರೆನ್ಸಿ ಥರ ಟ್ರಾನ್ಸಾಕ್ಷನ್ ಆಗುವಂಥ ಒಂದು ಐಟಮ್ ಅದು. ಅಂತಾರಾಷ್ಟ್ರೀಯವಾಗಿ ಗೋಲ್ಡ್ ಅನ್ನುವಂಥದ್ದು ಕೂಡ ಮೋಸ್ಟ್ ಸ್ಟೇಬಲ್ ಫಾರ್ಮ್ ಆಫ್ ಕರೆನ್ಸಿ ಅಂತ ಟ್ರೀಟ್ ಮಾಡಿದ್ದಾರೆ. ಈ ಕರೆನ್ಸಿಯನ್ನು ಲಿಕ್ವಿಫೈಡ್ ಫಾರ್ಮಲ್ಲಿ ನೀವು ಆಯಿಲ್ ಅಂತ ತಗೊಂಡ್ರೆ ಸಾಲಿಡ್ ಫಾರ್ಮಲ್ಲಿ ಗೋಲ್ಡ್ ಅಂತ ತಗೊಳ್ತಾರೆ. ಯಾಕಂದರೆ ಗೋಲ್ಡ್ ಈಸ್ ಕನ್ಸಿಡರ್ಡ್ ವಿತ್ ದ ಮೋಸ್ಟ್ ಸ್ಟೇಬಲ್ ವೇ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಮೆಲಾಯಬಲ್. ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಈಸಿ. ಗೋಲ್ಡ್ ಬೈ ಮಾಡಿ ಅಥವಾ ಗೋಲ್ಡನ್ನು ನೀವು ಕರೆನ್ಸಿಯಾಗಿ ಯಾವುದೇ ಕಾಲದಲ್ಲೂ ಯಾವುದೇ ಕ್ಷಣದಲ್ಲೂ ನೀವು ಕನ್ವರ್ಟ್ ಮಾಡಲಿಕ್ಕಾಗತ್ತೆ. ಈಸಿ ಕನ್ವರ್ಟಿಬಿಲಿಟಿ ಇದೆ ಗೋಲ್ಡಲ್ಲಿ. ಮತ್ತು ಈ ಗೋಲ್ಡ್ನ ಸಮಸ್ಯೆ ಏನಂತ ಕೇಳಿದರೆ, ಈಗ ನಾವು ಹೆಚ್ಚಿನದನ್ನು ನಾವು ಮಿಡ್ಲ್ ಈಸ್ಟ್ ಆ ಕಂಟ್ರಿಗಳಿಂದ ನಾವು ಬೈ ಮಾಡೋದ ಕಾರಣಕ್ಕಾಗಿ ಈ ಬಿಸ್ಕತ್ಗಳನ್ನು, ಗೋಲ್ಡ್ ಬಿಸ್ಕತ್, ಸ್ವಾಭಾವಿಕವಾಗಿ ಅಲ್ಲಿ ಏನಾಗಿದೆ, ಇವಾಗ ಅಲ್ಲಿಯ ಇಕಾನಮಿ ಕೂಡ ಒಂಥರ ಶಾಂಬಲ್ಸ್ ಆಗಿದೆ. ಶಾಂಬಲ್ಸ್ ಯಾಕೆ ಆಗಿದೆ? ಯುದ್ಧದಿಂದಾಗಿ ಆಗಿದೆ. ಈಗ ಅವರದ್ದು ಕೂಡ ಮಿಡ್ಲ್ ಈಸ್ಟ್ ತಯಾರು ಮಾಡಿದಂತೆ ಸೌದಿ ಅರೇಬಿಯಾ ನಂಬರ್ 1 ಇದೆ ಯಾವುದರಲ್ಲಿ, ನಿಮಗೆ ಆಯಿಲ್ ಪ್ರೊಡ್ಯೂಸಿಂಗ್ ಇದರಲ್ಲಿ ಸೌದಿ ಅರೇಬಿಯಾ ಲೀಡಿಂಗ್ ಇದೆ. ಆದರೆ ಅವ್ರದ್ದು ಏನಾಗಿದೆ, ಅದು ಕೂಡ ಹೊರ್ಮುಜ್ ರೂಟಿಂದಲೇ ಬರುತ್ತೆ. ಅದು ಇನ್ನೊಂದು ರೂಟ್ ನೀವು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಆಫ್ರಿಕಾದ ದಕ್ಷಿಣ ತುದಿ ನೀವು ನೋಡಿದ್ರೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಇದೆ. ಆ ರೂಟ್ನ ಮೂಲಕವಾಗಿಯೂ ಭಾರತಕ್ಕೆ ಬಂದು ಆ ಮೂಲಕವಾಗಿ ಅಮೆರಿಕ, ಯುರೋಪಿಗೆ ಹೋಗ್ಬೋದು. ಆದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ 4-5 ಪಟ್ಟು ಜಾಸ್ತಿ ಆಗುತ್ತೆ, ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್. ಈಗ ಯಾವನೇ ಒಬ್ಬ ಇಕನಾಮಿಕ್ ಸೆನ್ಸ್ ಇದ್ದಂಥ ಒಬ್ಬ ಆ್ಯನಿಮಲ್ ಸ್ಪಿರಿಟೆಡ್ ಇನ್ವೆಸ್ಟರ್ ಹಾಕ್ಕೊಳ್ಳಿ ನೀವು, ಆ ಥರದಲ್ಲೆಲ್ಲ ಖರ್ಚು ಮಾಡಲಿಕ್ಕೆ ಸಿದ್ಧತೆ ಇರೋದಿಲ್ಲ. ನಿಯರೆಸ್ಟ್ ರೂಟನ್ನು ನೋಡ್ತಾರೆ. ಟ್ರಾನ್ಸ್ಪೋರ್ಟ್ ಇದೆಲ್ಲ ಶಿಪ್ಪಲ್ಲಿ ಬರುವಂಥದ್ದು, ಕೆಲವೆಲ್ಲ ಕಾರ್ಗೋದಲ್ಲಿ ಬರುತ್ತೆ. ಈಗ ಕಾರ್ಗೋದಲ್ಲಿ ಬಂದು ಇಟ್ಕೊಳ್ಳಿ, ಈಗ ಗೋಲ್ಡನ್ನು ಸರ್ ನಾವು ಇದರಲ್ಲಿ ಏರೋಪ್ಲೇನ್ ತರ್ಬೋದೆಲ್ಲ ಬರುತ್ತೆ. ಬಟ್ ಈಗ ಏನಾಗಿದೆ, ಏರ್ ಟರ್ಬೈನ್ ಫ್ಯೂಯಲ್ ಕೂಡ ಜಾಸ್ತಿ ಆಗಲಿಲ್ವಾ? ಏರ್ ಟರ್ಬೈನ್ ಫ್ಯೂಯಲ್ ATF ಅಂತ ನಾವು ಹೇಳ್ತೇವೆ, ಅದು ಕೂಡ ಒಂದು ವೆರಿ ಪ್ಯೂರಿಫೈಡ್ ಫಾರ್ಮ್ ಆಫ್ ಪೆಟ್ರೋಲ್ ಅಲ್ವಾ? ಅದರ ಬೆಲೆಯೂ ಜಾಸ್ತಿ ಆಗಿದೆ. ಯಾಕಂದರೆ ಪೆಟ್ರೋಲ್ನ ಅತ್ಯಂತ ಶುದ್ಧೀಕರವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ನಿಮಗೆ ಗ್ಯಾಸ್ ಫೈನಲ್ ಲಿಕ್ವಿಫೈಡ್, ಆನಂತರ ನಿಮಗೆ ಪೆಟ್ರೋಲ್ ಬರುತ್ತೆ. ಈ ಪೆಟ್ರೋಲ್ನ ಬೆಲೆ ಈಗ ಜಾಸ್ತಿ ಆಗಿದೆ, ಕಚ್ಚಾ ತೈಲದ ಬೆಲೆ ಕೂಡ ಜಾಸ್ತಿ ಆಗಲಿಲ್ವಾ? ಈಗ ಏರ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ, ಹಿಟ್ಟಾದ್ದು ನೋಡಿ ಅಲ್ಲಿಗೆ. ಸ್ವಾಭಾವಿಕ ನೀವು ಅದರಿಂದ ಕಾರ್ಗೋ ತಂದರೆ ಅಂತೇಳಿ ಅದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ATF ರೇಟ್ ಜಾಸ್ತಿ ಆಗಿರುತ್ತೆ. ಮೊದಲು 900 ರೂಪಾಯಿ 1 ಲೀಟ್ರಿಗೆ ಇದ್ದರೆ ಈಗ 1400 ರೂಪಾಯಿ ಲೀಟ್ರಿಗೆ ಹೋಗ್ಬೋದು, ಡಬಲ್ ಬೆಲೆ. ಆ ಬೆಲೆ ಏನೇನು ಮಾಡ್ತಾರೆ ಅವರು? ಗೋಲ್ಡ್ನ ಮೇಲೆ ಹಾಕ್ತಾರೆ. ಬಂದಾಗ ಏನಾಗುತ್ತೆ ನಿಮಗೆ, ನೀವು ಈಗ ಹೇಳಿದಾಗೆ 3000 ಕಡಿಮೆ ಇತ್ತು ಸರ್, ಈಗ 2000 ಜಾಸ್ತಿ ಆಯಿತು, ಈಗ ಪುನಃ 1000. ಈ ಫ್ಲಕ್ಚುವೇಟಿಂಗ್ ಗೋಲ್ಡ್ ಬೆಲೆಯ ಫ್ಲಕ್ಚುವೇಟಿಂಗ್ ನೀವು ನೋಡಿ, ಜಗತ್ತಿನಲ್ಲಿ ಯಾವ ಥರದ
ಪರಿಸ್ಥಿತಿ ನಡೀತದೆ ಅಂತ ತಿಳ್ಕೊಳ್ಳಿಕ್ಕಾಗತ್ತೆ. ಆಗತ್ತೆ. ಗೋಲ್ಡ್ ಅನ್ನುವಂಥದ್ದು ನಮ್ಮ ಇಂಪೋರ್ಟೆಡ್ ಪ್ರಾಡಕ್ಟಲ್ಲಿ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇದೆ. ಮುಖ್ಯವಾಗಿರುವಂಥದ್ದು 3 ಐಟಮ್ಸ್. ಒಂದು ಇಲೆಕ್ಟ್ರಾನಿಕ್ ಗೂಡ್ಸ್, ನಾವು ತುಂಬವಾಗಿ ಇಂಪೋರ್ಟ್ ಮಾಡ್ತೀವಿ. ಇನ್ನೊಂದು ನಾವು ಎನರ್ಜಿ ರಿಸೋರ್ಸ್, ಅದರಲ್ಲಿ ಇದೆಲ್ಲ ಬಂತು, ಆಯಿಲ್ ಅದೆಲ್ಲ. ಇನ್ನೊಂದು ಗೋಲ್ಡ್. ಇನ್ನೂ ಬೆಲೆ ಜಾಸ್ತಿ ಆಗ್ಬೋದಾ ಹಾಗಾದ್ರೆ? ಕೇಳಲಿಕ್ಕಿಲ್ಲ. ನಿಮಗೆ ನೋಡಿ, ಅಂತಾರಾಷ್ಟ್ರೀಯ ವಿದ್ಯಮಾನ ಏನಂತ ಹೇಳಿದ್ರೆ, ಸುಮ್ಮನೆ ಈಗ ಟ್ರಂಪ್ ಈಗ ಇವತ್ತು ನೈಟ್ ಒಂದು ಭಾಷಣ ಮಾಡಿದ್ರು ಅಂತ ಇಟ್ಕೊಳ್ಳಿ, ಟುಮಾರೋ ಐ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್, ಅಷ್ಟೇ ಸಾಕು. ನಿಮಗೆ ಸ್ಟಾಕ್ ಮಾರ್ಕೆಟ್ ಅದೆಲ್ಲ ತಲೆ ಕೆಳಗೆ ಆಗುತ್ತೆ. ಯಾಕಂದರೆ ವರ್ಲ್ಡ್ ಲೀಡರ್ಸ್ ಅಲ್ವಾ. ಇರಾನ್ ಏನಾದ್ರು ಸ್ಟೇಟ್ ಮಾಡ್ತವೆ, ನಾವು ನೋಡ್ತೀವಿ. ನಾವು ಇದನ್ನು ಸದ್ಯಕ್ಕಂತೂ ಅಷ್ಟೇ ಹೇಳಿದ್ರೆ ಸಾಕು. ಯಾಕಂದರೆ ನಿಮ್ಮ ರಾಜಕೀಯ ಅನೌನ್ಸ್ಮೆಂಟ್ ಉಂಟಲ್ವಾ, ಒಂದು ಲೀಡರ್ಶಿಪ್ ಪೊಸಿಷನ್ನಲ್ಲಿ ಅದು ಏರ್ ಆಗುವಾಗ, ಅಥವಾ ಈಗ ಡಿಜಿಟಲ್ ವರ್ಲ್ಡಲ್ಲಿ ನಿಮಿಷಾರ್ಧದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಷ್ಟೇ ಸಾಕು. ಆರ್ಥಿಕ ವಿದ್ಯಮಾನಗಳೆಲ್ಲ ಅದಕ್ಕೆ ಅನುಗುಣವಾಗಿ ಸ್ಪಂದನ ಆಗ್ತಾ ಇರ್ತದೆ. ಪೊಲಿಟಿಕಲ್ ಅನೌನ್ಸ್ಮೆಂಟ್ ಮತ್ತು ಇಕನಾಮಿಕ್ ಈವೆಂಟ್ಸ್ ಯಾವತ್ತೂ ಕೂಡ ಜೊತೆಯಾಗಿ ಹೋಗತಕ್ಕಂಥ ವಿದ್ಯಮಾನಗಳು. ನೀವು ರಾಜಕೀಯ ಅನೌನ್ಸ್ಮೆಂಟ್ ಮತ್ತು ಸಾಮಾಜಿಕ ಅನೌನ್ಸ್ಮೆಂಟ್ ಅಷ್ಟು ಪಕ್ಕ ಹೋಗೋದಿಲ್ಲ, ಕಲ್ಚರಲ್ ಹೋಗೋದಿಲ್ಲ. ಆದರೆ ರಾಜಕೀಯ ಮತ್ತು ಆರ್ಥಿಕ ಅತ್ಯಂತ ಜೊತೆಯಾಗಿ ಹೋಗತಕ್ಕಂಥ ವಿದ್ಯಮಾನಗಳು. ಆದರೆ ರಾಜಕೀಯ ಅನೌನ್ಸ್ಮೆಂಟ್ ಇಮಿಡಿಯೇಟ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ. ಆದರೆ ಇಕನಾಮಿಕ್ ಅದರ ರಿಪರ್ಕಷನ್ಸ್ ಇದೆ ಅಲ್ವಾ, ಇಂಪ್ಲಿಕೇಶನ್ಸ್, ಅದು ಲಾಂಗ್ ಲಾಸ್ಟಿಂಗ್. ಅಷ್ಟು ಸುಲಭದಲ್ಲಿ ಅದು ಬ್ಯಾಕ್ ಟು ನಾರ್ಮಲ್ಸಿ ಬರೋದಿಲ್ಲ. ಒಂದು ಸ್ಟೇಟ್ಮೆಂಟನ್ನು ಟ್ರಂಪ್ ಇವರ ಯಾರಾದರೂ ಮಾಡಿದರೆ ಅದರಿಂದ ಆಗತಕ್ಕಂಥ, ನೀವು ಸ್ಟಾಕ್ ಮಾರ್ಕೆಟ್ ನೋಡಿ ಬೇಕಾದ್ರೆ, ನೀವು ಒಂದು ಅನೌನ್ಸ್ಮೆಂಟ್ ಇವತ್ತು ರಿಲೀಸ್ ಆಯಿತು, ಒಂದು 50 ಶಿಪ್ಗಳು ಅಂತ ಹೇಳುವಾಗ ಸ್ಟಾಕ್ ಮಾರ್ಕೆಟಲ್ಲಿ ಎನರ್ಜಿ ಪ್ರೈಸ್ ನಾರ್ಮಲ್ಗೆ ಬಂದಾಯಿತು. ನಾಳೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ಯಾಕಂದರೆ ವಾರ್ ಲೈಕ್ ಸಿಚುವೇಷನಲ್ಲಿ ನೀವು ಸಂಪೂರ್ಣವಾಗಿ ಅವರು ಮೀಟಿಂಗ್ ಮಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ರದ್ದು ಮಾಡದೆ ಬಿಲೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಈಗ, ಆ ಸುತ್ತಿನ ಮಾತುಕತೆ ಈ ಸುತ್ತಿನ ಮಾತುಕತೆ, ಆದರೆ ಏನೂ ಫಲಪ್ರದ ಆಗಲಿಲ್ಲ. ಇರಾನ್ ಅಂತೂ ಒಂಥರ ಭಾಳ ಸೀರಿಯಸ್ ಆಗಿ ಅದನ್ನು ತಗೊಂಡಿದೆ. ನಾವು ನಮ್ಮದನ್ನು ಮಾಡ್ತಾ ಹೋಗ್ತೇವೆ ಹೇಳ್ತಾರೆ. ಆದ ಕಾರಣ ನೀವು ಈ ಸನ್ನಿವೇಶದಲ್ಲಿ ನೀವು ಗೋಲ್ಡ್ ಬೆಲೆ ಸ್ಟೆಬಿಲಿಟಿ ಅನ್ನೋದು ಇಟ್ಸ್ ಎ ಡಿಸ್ಟೆಂಟ್ ಗೋಲ್. ನಾವು ಆಲೋಚನೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಅಲ್ಲಿ ಇಲ್ಲಿ ಈ ಫ್ಲಕ್ಚುವೇಷನ್ಗಳು ಬರೋದು ಯಾಕಂತ ಕೇಳಿದರೆ, ಕೆಲವು ಸಲ ನಿಮಗೆ ಈ ಲೀಡರ್ಸ್ನ ಮಾತುಗಳು ನಿಮಗೆ ಭಾಳ ಖುಷಿಯಾಗಿರುತ್ತೆ, ಒಂದು ಪೀಸ್ಫುಲ್ ಆಗಿರುತ್ತೆ, ಒಂದು ಸ್ಟೇಬಲ್ ಮೋಡಿಗೆ ತರ್ತಾರೆ ಅವರು. ನೆಕ್ಸ್ಟ್ ಡೇ ನಿಮಗೆ ಕ್ಲಾರಿಟಿಯೇ ಇಲ್ಲ, ಇನ್ನೊಂದು ಮಾತಾಡ್ತಾರೆ ಅವರು. ಸ್ವಾಭಾವಿಕವಾಗಿ ಈ ಆರ್ಥಿಕ ಈವೆಂಟ್ಸ್ ಎಲ್ಲ ಅದನ್ನು ಕಾಯ್ತಾನೆ ಇರ್ತದೆ. ಎಲ್ಲ ಸ್ಟಾಕ್ ಅಷ್ಟು ಇನ್ಸುಲೇಟ್ ಆಗಿರ್ತದೆ ಆರ್ಥಿಕ ಜಗತ್ತು. ಚಿನ್ನದ ನೀವು ನಿಕ್ಷೇಪಗಳನ್ನೇ ಜಗತ್ತಲ್ಲಿ ನೀವು ನೋಡಿದರೂ ಕೂಡ ಅತ್ಯಲ್ಪ ಇರುವಂಥದ್ದು. 1 ಟನ್ ನೀವು ತಗೊಂಡ್ರೆ ಚಿನ್ನವನ್ನು ಅಗದ್ರೆ, 1 ಟನ್ನಷ್ಟು ಮಣ್ಣನ್ನು ಅಗದ್ರೆ ನಿಮಗೆ ಔನ್ಸ್ ಆಫ್ ಗೋಲ್ಡ್ ಸಿಗುತ್ತೆ ಅಷ್ಟೇ. ಎಲ್ಲೇ ಇದ್ರೂ ಕೂಡ ಸಿಗುವಂಥ ಗೋಲ್ಡ್ ಅದರಲ್ಲಿ ಬರೀ ಔನ್ಸ್ ಆಫ್ ಗೋಲ್ಡ್. 1 ಟನ್ ಮಣ್ಣನ್ನು ತೆಗೆದು ಮೇಲೆ ಕೆಳಗೆ ಮಾಡಿ ಕೋಲಾರ್ ಗೋಲ್ಡ್ ಫೀಲ್ಡಿಗೆ ಆಲ್ಮೋಸ್ಟ್ ಅದು ಎಂಟಿ ಆಗಿದೆ ಇವಾಗ. ಯಾಕಂದರೆ ಇಲ್ಲ, ಅದೆಲ್ಲ ರಿನ್ಯೂಯಬಲ್ ಅಲ್ಲ, ಪರ್ಮನೆಂಟ್ ಇಲ್ಲ. ಆದ ಕಾರಣ ಇದ್ದದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು, ಬೇರೆ ನಿಕ್ಷೇಪಗಳನ್ನು ನೋಡ್ಕೊಳ್ಬೇಕು. ಸ್ವಾಭಾವಿಕವಾಗಿ ಈ ಎಲ್ಲೋ ಮೆಟಲಿಗೆ ಡಿಮಾಂಡ್ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯವು ಕೂಡ ಅದೊಂದು ಇಕನಾಮಿಕ್ ಪ್ರಾಡಕ್ಟ್ ಅದು, ಗೋಲ್ಡ್ ಅಥವಾ ನೀವು ಬೆಳ್ಳಿ ಅಂತೇಳಿ. ಬಟ್ ಗೋಲ್ಡ್ ಪ್ರಮುಖವಾಗಿ ಒಂದು ಎಲ್ಲೋ ಮೆಟಲ್, ಅದು ಅಂತಾರಾಷ್ಟ್ರೀಯ ಕೂಡ ಅದಕ್ಕೊಂದು ಮಾರುಕಟ್ಟೆ ಇದೆ, ಅದಕ್ಕೊಂದು ಬೆಲೆ ಇದೆ. ಮತ್ತು ಯಾವುದೇ ಟೈಮಲ್ಲೂ ಕೂಡ ಅದನ್ನು ಇಮಿಡಿಯೇಟಾಗಿ ಲಿಕ್ವಿಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗತ್ತೆ. ಆದ ಕಾರಣ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ ಯಾವುದೇ ಟೈಮಲ್ಲೂ ಗೋಲ್ಡ್ ಖರೀದಿ ಮಾಡ್ಬೋದು. ಯಾಕಂದರೆ ಒಂದು ಅಸೆಟ್ ಆಗಿ ಇಟ್ಕೊಳ್ಬೋದು. ಯಾವಾಗ ಲಾಭ, ಅದರಲ್ಲೂ ಕೂಡ ಹೆಜ್ಜಿಂಗ್ ಇದೆ. ಯಾವಾಗ ಲಾಭ ಬರುತ್ತೆ ಅಂತ ಕೇಳಿದರೆ, ಇಂತಹ ಒಳ್ಳೊಳ್ಳೆ ಬೆಲೆ ಬಂದಾಗ ನಮಗೆ ಅದು ಬೇಡ, ನಾವು ಅದನ್ನು ಮಾರಾಟ ಮಾಡಿದ್ರು ಕೂಡ ಒಳ್ಳೆ ಬೆಲೆ ಬರುತ್ತೆ. ಆದ ಕಾರಣ ಗೋಲ್ಡಿಗೆ ನೀವು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ಸರಿಯಾಗತ್ತೆ ಆವಾಗ ಖರೀದಿ ಮಾಡ್ತೇನೆ ಅನ್ನುವಂಥದ್ದು ಧೈರ್ಯ ಹೇಳಲಿಕ್ಕೆ ಬರೋದಿಲ್ಲ. ಮೊದಲಾದರೆ ಒಂದು ಸಾಮಾನ್ಯ ಒಂದು ಪ್ಯಾಂಡಮಿಕ್ಕಿನ ಹಿಂದಿನ ಸ್ಥಿತಿಯಲ್ಲಿ ಒಂದು ಸ್ಟೇಬಲ್ ಇತ್ತು ವರ್ಲ್ಡ್ ಅಥವಾ ಇಕಾನಮಿ. ಆದರೆ ಈಗ ಅನ್ರೆಸ್ಟ್ ಆಗಿದೆ ನೋಡಿ. ಈಗ ಅನ್ರೆಸ್ಟ್, ಈಗ ಯುದ್ಧದ ಅನ್ರೆಸ್ಟ್ ಅಂತೇಳಿದರೆ, ಒಂದು ಕಡೆಯಿಂದ ಯುದ್ಧ ಬಂದಾಗ ಇನ್ನೊಂದು ಕಡೆಯಿಂದ ಶಾಂತಿ ಹೋಗುತ್ತೆ ಅಂತೆ. ಒಂದು ಡೋರ್ನಿಂದ ಯುದ್ಧ ಬಂದಾಗ ಶಾಂತಿ ಇನ್ನೊಂದು ಡೋರಿಂದ. ಈಗ ಇದು ಒಂದು ರೀತಿಯ ಹೊಗೆ ಇದ್ದೇ ಇರುತ್ತೆ ಅದರಲ್ಲಿ, ಅದು ಮುಂದುವರಿತಾ ಹೋಗ್ತದೆ. ಯಾವ ಕಾಲದಲ್ಲಿ ಏನು ಅಂತ ಇಲ್ಲ. ಹೇಗೆ ನಾವು ಇರಬೇಕು ಅಂತ ಕೇಳಿದರೆ, ಆಯಾ ಮೊಮೆಂಟ್ನಲ್ಲಿ ಯಾವ ಆಪರ್ಚುನಿಟಿಗಳು ಆ ಕ್ಷಣದಲ್ಲಿ ಬರುತ್ತೋ ಅದನ್ನು ಗ್ರ್ಯಾಬ್ ಮಾಡಿಕೊಂಡು ನಮ್ಮನ್ನು ಮಾಡಿಕೊಳ್ಳುವಂಥದ್ದು ಲೇಸು, ಒಂದು ನಮ್ಮ ಕಾಮನ್ ಸೆನ್ಸಿಂದ. ಹೀಗೇ ಆಗಲಿ ಆನಂತರ ತಗೊಳ್ತೇನೆ, ಎಲ್ಲವೂ ಸರಿಯೇ ಆಗಲಿ ಆನಂತರ ಮತ್ತೆ ನೋಡ್ತೇನೆ, ದ್ಯಾಟ್ ಡೇಸ್ ಆರ್ ಗಾನ್. ಓಕೆ ಸರ್, ಇವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇವಾಗ ಯುವ ಜನತೆಗೆ ಕಂಪ್ಯಾರಿಟಿವ್ಲಿ ಇದರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಯುವ ಜನತೆಗೆ ನಿಮ್ಮ ಸೈಡಿನ ಒಂದು ಅಡ್ವೈಸ್ ಕೊಡೋದಾದ್ರೆ? ವೆರಿ ಸಿಂಪಲ್ ಇದು. ಏನಂತ ಕೇಳಿದ್ರೆ, ನಾವು ರಿಯಾಲಿಸ್ಟಿಕ್ ಆಗಿ ಓದಬೇಕು. ಈಗ
ನಾನು ಡಿಜಿಟಲ್ ಓದೋದನ್ನು ನಾನು ಹೇಳೋದಿಲ್ಲ. ಈಗ ಬರೋ ಇಕನಾಮಿಕ್ ಟೈಮ್ಸ್, ಬಿಸ್ನೆಸ್ ಸ್ಟ್ಯಾಂಡರ್ಡ್, ಬಿಸ್ನೆಸ್ ಲೈನ್, ವಾಷಿಂಗ್ಟನ್ ಪೋಸ್ಟ್, ಇದೆಲ್ಲ ನ್ಯೂಸ್ ಪೇಪರ್ಗಳಿರುತ್ತೆ. ಅದನ್ನು ಕೂಲಂಕಷವಾಗಿ ನೋಡಬೇಕು. ಮತ್ತು ಒಂದು ಮಾರ್ಕೆಟ್ ಮೈಂಡ್ ಬೇಕು ನಮ್ಮಲ್ಲಿ. ಮಾರ್ಕೆಟ್ ಮೈಂಡ್ ಇದ್ದರೆ ಮಾರ್ಕೆಟ್ ವಾಚ್ ಮಾಡ್ತೀವಿ ನಾವು. ಅಂದರೆ ವಿದ್ಯಮಾನಗಳ ಬಗ್ಗೆ ನಿನ್ನೆದ್ದು ಇವತ್ತಿಂದು ನಮ್ಮ ಬ್ರೈನ್ ಅಷ್ಟು ಪವರ್ಫುಲ್ ಆಗಿದೆ, ಕನೆಕ್ಟ್ ಮಾಡಿ ನೋಡುವಂಥದ್ದು. ಯಾಕಂದರೆ ನಾವು ನೋಡುವಂಥದ್ದು ವಾಸ್ತವತೆಯನ್ನು ನೋಡಲಿಕ್ಕೆ ಆದಷ್ಟು ಇಷ್ಟಪಡಬೇಕು ನಾವು. ಯಾಕಂದರೆ ನಮಗೆ ಮಿಸ್ಇನ್ಫಾರ್ಮೇಷನ್ ತುಂಬ ಇದೆ ಇವತ್ತು, ರಿಯಲ್ ಇನ್ಫಾರ್ಮೇಷನ್ ಕಡಿಮೆ ಇದೆ. ಸೊ ವಾಸ್ತವತೆಯ ತುಡಿತದಲ್ಲಿ ನಾವು ಓದೋದ್ರಿಂದ ಓದೋದಕ್ಕಿಂತ ಜಾಸ್ತಿ ನಾವು ರಿಫ್ಲೆಕ್ಟ್ ಮಾಡಬೇಕು. ಯುವ ಜನತೆ ಒಂದು ಸ್ಟೇಟ್ಮೆಂಟನ್ನು ರಿಫ್ಲೆಕ್ಟ್ ಮಾಡಿ ಅದನ್ನು ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ನೋಡಬೇಕು. ಅದಕ್ಕೆ ನಿರಂತರವಾಗಿ ಅವರು ಈ ಥರದ ಒಂದು ಇದರಲ್ಲಿ ಅವರು ಇದ್ದರೆ ಸ್ವಾಭಾವಿಕವಾಗಿ ಅವರು ಬೆಳೆಯುವಂಥದ್ದು ಆಗುತ್ತೆ. ತುಂಬ ನಾಲೆಜಬಲ್ ಆಗಿರ್ತಾರೆ ಅವರು, ತುಂಬ ವಿಸ್ಡಮ್ ಇರುತ್ತೆ, ಅಪ್ಲಿಕೇಶನ್ ಪವರ್ ಇರುತ್ತೆ ಅವರಿಗೆ. ಕಾರ್ಪೊರೇಟ್ ಜಗತ್ತಲ್ಲಿ ಒಳ್ಳೆ ಶೈನ್ ಆಗ್ತಾರೆ ಅವರು. ಇಲ್ಲಾಂದರೆ ಬರೀ ಒಂಥರ ಬಾಯಿ ಪುತ್ತರೆ ಮಾತುಗಳಾಗತ್ತೆ, ಅಲ್ಲಿಂದ ಇಲ್ಲಿಂದ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕನೆಕ್ಟಿಂಗ್ ದ ಡಾಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಇನ್ಫ್ಲೇಷನಿಗೆ ಕನೆಕ್ಟ್ ಮಾಡೋದು, ಇನ್ಫ್ಲೇಷನನ್ನು ಅದಕ್ಕೆ ಕನೆಕ್ಟ್ ಮಾಡೋದು, ಆನಂತರ ನೀವು ಪೊಲಿಟಿಕಲ್ ಇವೆಂಟ್ ವಾರನ್ನು ನೋಡೋದು, ಆನಂತರ ಅವರ ಸ್ಟೇಟ್ಮೆಂಟ್, ಇದೆಲ್ಲ ವೆರಿ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಓಕೆ, ಇದರ ಬಗ್ಗೆ ಇವಾಗ ಬೇಸಿಕ್ಕಿಂದ ಸ್ಟಡೀಸ್ ಮಾಡ್ಲಿಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಶುರು ಮಾಡ್ಬೋದು? ಇವಾಗ ಯಾವುದ್ರ ಮೂಲಕ, ಯಾವುದನ್ನು ರೆಫರ್ ಮಾಡಿ ಶುರು ಮಾಡ್ಬೋದು? ರೆಫರ್ ಏನಿಲ್ಲ ಮೇಡಮ್, ಬೇಸಿಕ್ ಟೆಕ್ಸ್ಚುವಲ್ ಪುಸ್ತಕಗಳಿರುತ್ತೆ ಒಳ್ಳೊಳ್ಳೆ. ಈಗ ಡಾಕ್ಟರ್ ಪ್ರಸನ್ನ ಚಂದ್ರ ಅವರು ಬರೆದಿರತಕ್ಕಂಥ ಕೆಲವು ಪುಸ್ತಕಗಳು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಬಹಳ ಸರಳವಾಗಿ, ಅವರ ಲೆಕ್ಚರ್ ಸೀರೀಸೇ ಉಂಟು. IMB ಪ್ರೊಫೆಸರ್ ಆಗಿದ್ದರು ಅವರು ಬೆಂಗಳೂರಲ್ಲಿ. ಅವರ ಸೀರೀಸ್ ಆಫ್ ಲೆಕ್ಚರ್ಸ್ ಇದರಲ್ಲಿ ಇದೆ, ನಮ್ಮ ಯೂಟ್ಯೂಬಲ್ಲಿ ಇದೆ. ಅವರಿಗೆ ಲೆಕ್ಚರ್ 1, ಲೆಕ್ಚರ್ 2, ಲೆಕ್ಚರ್ 3 ಸರಳವಾಗಿ ಲೆಕ್ಚರ್ಗಳಿದೆ. ಅದನ್ನು ಕೂತ್ಕೊಂಡು ಕೇಳಿಬಿಟ್ರೆ ಒಮ್ಮೆ, ಡಾಕ್ಟರ್ ಪ್ರಸನ್ನ ಚಂದ್ರ ಅಂತ ಭಾಳ ಫೇಮಸ್ ಪ್ರೊಫೆಸರ್ ಆಫ್ ಫಿನಾನ್ಸ್, ಕೇಳಿಬಿಟ್ರೆ ಯುವ ಜನತೆ ಅದರಿಂದ ಒಂಥರ ಪ್ರಭಾವಿಗಳಾಗ್ತದೆ. ಅಷ್ಟು ಸರಳವಾಗಿದೆ. ಮತ್ತು ಅವರು ಡೈಲಿ ಪೇಪರ್ಗಳನ್ನು, ಮಾರ್ಕೆಟನ್ನು ನೋಡಬೇಕು, ಮಾರ್ಕೆಟಿಗೆ ಹೋಗಬೇಕು, ಕೇಳಬೇಕು, ಬೆಲೆಗಳನ್ನು ಅನಲೈಸ್ ಮಾಡಬೇಕು. ಇದು ಮಾಡಿದರೆ ಸ್ವಾಭಾವಿಕವಾಗಿ ನಿಮಗೆ ಆ ಇಕನಾಮಿಕ್ಸ್ ಮತ್ತು ಫಿನಾನ್ಸ್ನ ಫ್ಲೇವರ್ ಬಂದುಬಿಡುತ್ತೆ. ಇವತ್ತು ಜನಗಳು ಏನು ಇಷ್ಟಪಡ್ತಾರೆ ಯೂತ್ಸಿಂದ ಅಂತ ಕೇಳಿದ್ರೆ, ಯು ಗಾಟ್ ಟು ಸ್ಪೀಕ್ ವೆರಿ ಕಾಂಟೆಕ್ಸ್ಚುವಲಿ ರಾದರ್ ದ್ಯಾನ್ ಟೆಕ್ಸ್ಚುವಲಿ. ಟೆಕ್ಸ್ಚುವಲ್ ಬೇಡ, ಕಾಂಟೆಕ್ಸ್ಚುವಲಿ. ಒಂದು ಮಾರುಕಟ್ಟೆಗೆ ಹೋಗ್ತೀರಾ, ಸೊ ಅಮೆರಿಕದಲ್ಲಿ ಸ್ಟಾರ್ಟ್ ಮಾಡುವ ಕ್ಲಾಸ್, ಫಿನಾನ್ಸ್ ಕ್ಲಾಸ್ ಈ ಥರ ಇರುತ್ತೆ, ಅಥವಾ ಇಕನಾಮಿಕ್ಸ್ ಕ್ಲಾಸ್. ಹ್ಯಾವ್ ಯು ಬೀನ್ ಟು ದ ಮಾರ್ಕೆಟ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅವರು. ಈಗ ನಮ್ಮಲ್ಲಿ ಅದು ಆ ಮಾರ್ಕೆಟ್ನ ಸಿನಾರಿಯೋ ನಾನು ಕ್ಲಾಸ್ನಲ್ಲಿ ತಂದು ಹೇಳಬೇಕು. ಅದಕ್ಕೆ ಕಾರಣ ಇವತ್ತು IMF ಅನ್ನು ಮೆಚ್ಚಿಕೊಳ್ಬೇಕು, ಒಂದು ಮಾತು ಹೇಳಬೇಕು ನಾನು. ಅವ್ರು ಏನು ಮಾಡ್ತಾರೆ ಇವತ್ತು, ಪ್ರಿಡಿಕ್ಷನ್ ಅಂತ ಹೋಗೋದಿಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಥವಾ ಫೋರ್ಕಾಸ್ಟಿಂಗ್ ಅಂತ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ಇವತ್ತು ರೆಫರೆನ್ಸ್ ಸಿನಾರಿಯೋ ಅಂತ ಹೇಳ್ತಾರೆ. ಒಂದು ಸಿನಾರಿಯೋ ನೋಡಬೇಕು ನಾವು. ಆ ಸಿನಾರಿಯೋದಿಂದ ನೀವು ದೃಶ್ಯ ಫಿಲ್ಮ್ ನೋಡಿರ್ಬೋದು ಅಂತ ಕಾಣುತ್ತೆ, ಅದು ಆ್ಯಕ್ಚುಲಿ ಸಿನಾರಿಯೋ ಬಿಲ್ಡಿಂಗ್. ಆ ಸಿನಾರಿಯೋದಿಂದ ನೀವು ರಿಯಾಲಿಸ್ಟಿಕ್ಕಿಗೆ ನೀವು ಕನೆಕ್ಟ್ ಮಾಡಿದಾಗ ನಮ್ಮ ಬ್ರೈನ್ ವಿಸ್ತಾರ ಆಗುತ್ತೆ. ಸೊ ಅವ್ರ ಕ್ಲಾಸ್ ಸ್ಟಾರ್ಟ್ ಆಗುವಂಥದ್ದು ಈ ಸಿಂಪಲ್ ಕ್ವಶನ್, ಹಲೋ ಗಾಯ್ಸ್, ಹಾಯ್ ಫಾಕ್ಸ್. ಭಾಳ ಸಿಂಪಲ್ ಆಗಿ ಅವ್ರು ಕೇಳೋದು, ಅಯ್ಯ ಹೌ ಯು, ಐ ಆಮ್ ಫೈನ್, ಶಲ್ ಐ ಆಸ್ಕ್ ಯು ಎ ಕ್ವಶನ್? ಎಸ್ ಆಫ್ ಕೋರ್ಸ್. ಕೇಳ್ತಾರೆ, ಹ್ಯಾವ್ ಯು ಬೀನ್ ಟು ದ ಮಾರ್ಕೆಟ್? ಯಾ, ಐ ಹ್ಯಾವ್ ಬೀನ್ ಟು ದ ಮಾರ್ಕೆಟ್. ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅವರು. ಆ ಫೀಲ್, ಏನು ಖರೀದಿ ಮಾಡಿದ್ರಿ, ಎಷ್ಟು ಬೆಲೆ, ಇವತ್ತು ವಾರ್ ಲೈಕ್ ಸಿಚುವೇಶನ್ ನಿಮಗೆ ಅಪ್ಸೆಟ್ ಆಗಿದಾ? ಇದು ಬಹುಶಃ ಇವತ್ತಿನ ಯೂತ್ಸ್ ಇದರ ಬಗ್ಗೆ ಮಾಡಿದರೆ ದಿ ಬಿಕಮ್ ರಿಯಲಿ ವೆರಿ ಸ್ಟ್ರಾಂಗ್ ಇನ್ ಅಪ್ಲಿಕೇಶನ್ ಮೇಡಮ್. ನಾಲೆಜ್ ಒಂದು, ಅಪ್ಲಿಕೇಶನ್ ಆಫ್ ನಾಲೆಜ್ ಇನ್ನೊಂದು, ಅದು ನಮ್ಮಲ್ಲಿ ಲ್ಯಾಕ್ ಇದೆ. ಅದ ಕಾರಣ ಕಂಪನಿಗಳು ಇವತ್ತು ಶೇಪ್ಡ್ ಪ್ರೊಫೆಷನಲ್ನ ನೋಡ್ತಾರೆ ಯೂತ್ಸಿಗೆ. ಒಂದು, ನಿಮ್ಮದು ಬ್ರೆಡ್ತ್ ಆಫ್ ಪರ್ಸ್ಪೆಕ್ಟಿವ್ಸ್ ದ್ಯಾಟ್ ಯು ಕ್ಯಾರಿ. ಅನದರ್ ಒನ್, ಡೆಪ್ತ್ ಆಫ್ ಯುವರ್ ಎಕ್ಸ್ಪರ್ಟೈಸ್. ನಿಮ್ಮನ್ನು ಹೈರ್ ಮಾಡುವಾಗ ಡೆಪ್ತ್ ಆಫ್ ಎಕ್ಸ್ಪರ್ಟೈಸ್ ಇನ್ ದ ಫೀಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ವೆನ್ ಎ ಪರ್ಸನ್ ಹ್ಯಾಸ್ ಬಿನ್ ಪ್ರಮೋಟೆಡ್ ಟು ನೆಕ್ಸ್ಟ್ ಲೆವೆಲ್ ಆಫ್ ದ ಜಾಬ್, ದ ಎಂಪ್ಲಾಯರ್ಸ್ ಆರ್ ಲುಕಿಂಗ್ ಫಾರ್ ದ breadth of your perspectives that you carry about the world, about the market, about the scenarios, so that you will become a true employer in the organization and you will contribute to the organization. ಸೂಪರ್ ಸರ್. ನಾನು ಅವಾಗಲೇ ಹೇಳಿದ ಹಾಗೆ ನೀವು ಒಂದು ಜ್ಞಾನ ಸಮುದ್ರ ಅಂತಲೇ ಹೇಳ್ಬೋದು. ಆ ಜ್ಞಾನ ಸಮುದ್ರದಿಂದ ನಾವು ಒಂದು ಬಿಂದುವಷ್ಟು ಆದರೂ ಜ್ಞಾನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪಾದನೆ ಮಾಡಿದರೆ ಅದಕ್ಕೆ ನಾವು ಕೃತಜ್ಞರಾಗಿರ್ತೀವಿ. ಧನ್ಯವಾದ ಸರ್. Thank you, madam. Thank you very much, and I am really honored and humbled. ಇದುವರೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಟ್ಟವರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ
ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.